ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್. ಕಣ್ಣು ಕಾಣ್ತಿರ್ಲಿಲ್ಲ ಇದೆ. ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಸೀನ್ ಬರ್ತಾ ಇರ್ತಕ್ಕಂಥದ್ದು, ಸೀನ್ತಾನೇ ಇರ್ತಾರೆ, ನಾನ್ ಸ್ಟಾಪ್, ನಿಲ್ಲಿಸಲ್ಲ. ಸೊ ಅವ್ರಿಗೆ ಭಯ ಆಗುತ್ತೆ, ಇದೇನು ಈ ಥರ ಸೀನ್ತಾನೆ ಇದ್ದೀನಿ, ನಿಲ್ತಾನೇ ಇಲ್ಲ ಅಂತ ಒಂದು ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡಬೇಕಂತ ಅಂದರೆ, ಒಂದು ತುಂಬ ಸರಳವಾದ ಒಂದು ಮನೆಮದ್ದನ್ನು ಇವತ್ತು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಸರಳವಾದ ಒಂದು ಮನೆಮದ್ದನ್ನು ಬಳಸಿ ನಾವು ದಿನನಿತ್ಯ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿನ ಒಂದು ಆಹಾರ ಪದಾರ್ಥಗಳನ್ನು ಬಳಸಿ ಮತ್ತು ನಮ್ಮ ಸುತ್ತಮುತ್ತ ಇರತಕ್ಕಂಥ ನಿಮಗೆ ಪರಿಚಯ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಆರೋಗ್ಯವನ್ನು ಯಾವ ರೀತಿ ಸುಸ್ಥಿತಿನಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ. ಸ್ನೇಹಿತರೆ, ಸೀನ್ ಬಂದು ನಿಲ್ತಾನೇ ಇಲ್ಲ, ನಾನ್ ಸ್ಟಾಪ್ ಇದೆ ಅಂತಕ್ಕಂಥವ್ರು ಮಾಡಬೇಕಾಗಿರೋದು ಇಷ್ಟೇ. ಗುಲಾಬಿಯ ದಳಗಳು ಅಂದರೆ ಫ್ರೆಶ್ ಆಗಿ ಇವತ್ತೇ ಇರಬೇಕಂತಿಲ್ಲ, ನಿನ್ನೆ ಮುಡ್ಕೊಂಡಿರೋ ಗುಲಾಬಿ ಹೂವು ಇಲ್ಲ ಮನೇಲಿ ಇರ್ತಕ್ಕಂಥ ಗುಲಾಬಿ ಹೂವಿನ ದಳವನ್ನು ತೆಗೆದುಕೊಂಡು, ಆ ಎಲೆಗಳನ್ನು ಅದರಲ್ಲಿ ಇರ್ತಕ್ಕಂಥ ಹೂವಿನ ದಳಗಳನ್ನು ತೆಗೆದುಕೊಳ್ಳಿ. ಆ ದಳನ ತೆಗೆದುಕೊಂಡು ಎಳ್ಳೆಣ್ಣೆಯನ್ನು ಒಂದು 2 ಸ್ಪೂನು ಎಳ್ಳೆಣ್ಣೆಯನ್ನು ಸ್ಟವ್ ಮೇಲೆ ಇಡಬೇಕು. ಒಂದು ಚಿಕ್ಕ ಬೌಲ್ ಇಲ್ಲ ಒಂದು ಸೌಟ್ನಲ್ಲಿ ಹಾಕಿ ಎಳ್ಳೆಣ್ಣೆಯನ್ನು ಆ ಒಂದು ಬಿಸಿ ಮಾಡಬೇಕು. ಕಡಿಮೆ ಫ್ಲೇಮ್ನಲ್ಲಿ ಬಿಸಿ ಮಾಡಬೇಕು. ಆ ಬಿಸಿ ಆಗ್ತಕ್ಕಂಥ ಎಳ್ಳೆಣ್ಣೆ ಒಳಗಡೆ ಒಂದು 3-4 ದಳಗಳನ್ನು ಹಾಕಿ, 3-4 ಆ ಗುಲಾಬಿಯ ದಳಗಳನ್ನು ಹಾಕಿ, ಆ ಗುಲಾಬಿ ದಳಗಳನ್ನು ಹಾಕಿದ ನಂತರ ಅದು ಸಿಡಿಯುತ್ತೆ. ಆ ಹಸಿ ದಳಗಳನ್ನು ಹಾಕಿದರೆ ಸಿಡಿಯುತ್ತೆ. ಆ 1-2 ಸರಿ ಚಟ್ಪಟ್ ಅಂತ ಸಿಡಿದ ಮೇಲೆ ನೀವೇನು ಮಾಡಬೇಕಂದ್ರೆ ಅದರ ಹತ್ರ ಹೋಗಬೇಕು. ಅದೇನಾಗುತ್ತೆ, ಆ ಗುಲಾಬಿ ದಳಗಳು ಆ ಎಣ್ಣೆಯಲ್ಲಿ ಕರೆದು ಆ ಬರ್ಬೇಕಾದ್ರೆ ಆ ಸ್ಮೆಲ್ ಬರುತ್ತೆ ನೋಡಿ, ಆ ಹೊಗೆ ಬರುತ್ತಲ್ಲ, ಆ ಹೊಗೆಯ ಒಂದು 2-3 ಸರಿ ಸೇವನೆ ಮಾಡಿದರೆ ಸಾಕು, ತಕ್ಷಣವೇ ಆ ಬರ್ತಕ್ಕಂಥ ಸೀನು ನಿಂತೋಗುತ್ತೆ. ನೋಡಿ ಸ್ನೇಹಿತರೆ, ಅದ್ಭುತವಾದ ಒಂದು ಔಷಧ, ದಿವ್ಯ ಔಷಧ. ನಮಗೆ ಆ ಸೀನು ಸ್ಟಾಪ್ ಆಗೋದಕ್ಕೆ ಈ ಒಂದು ವಿಧಾನವನ್ನು ನೀವು ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ಬರ್ತಕ್ಕಂಥ ಸೀನು ನಿಂತೋಗುತ್ತೆ. ಸ್ನೇಹಿತರೆ, ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರಿಗೆ ತೋಟದ ಗುಡ್ದಳ್ಳಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಎಣ್ಣೆಗಳನ್ನು ಹಾಕ್ತಾಯಿದ್ದೀವಿ. ಮತ್ತು ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮ, ಬಸವನಹಳ್ಳಿ, ರೈಲ್ವೆ ಸ್ಟೇಷನ್ ಹತ್ರ, ನೆಲಮಂಗಲ, ಇಲ್ಲಿ ಬೆಳಿಗ್ಗೆ 9:30 6 ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಎಣ್ಣೆಗಳನ್ನು ಹಾಕ್ತಾಯಿದ್ದೀವಿ. ಕಣ್ಣಿನ ಪೊರೆ ಮತ್ತು ದೃಷ್ಟಿ ಸಮಸ್ಯೆ ಇರತಕ್ಕಂಥವ್ರಿಗೆ ದಯವಿಟ್ಟು ಈ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೋಬೋದು ಮತ್ತು ನಿಮ್ಮ ದೃಷ್ಟಿಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ.